ಮಾಡಬಾರದಂತಹ ಕೃತ್ಯವನ್ನ ಮಾಡಿ ಕಂಬಿ ಎಣಿಸ್ತಾ ಇರೋ ಪೊರ್ಕಿ ದರ್ಶನ್ ಸ್ವಲ್ಪವೂ ಪಾಪ ಪ್ರಜ್ಞೆಯನ್ನ ಕಾಡ್ತಾ ಇಲ್ವಾ ಅವ್ರಿಗೆ? ಹೆತ್ತವರಿಂದ ಮಗನನ್ನೇ ಕಸಿದುಕೊಂಡಂತಹ ಈ ಡೆವಿಲ್ಗೆ ಪಶ್ಚಾತ್ತಾಪ ಇಲ್ವಾ? ಅಷ್ಟಕ್ಕೂ ನಾವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತೀರಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಅದೇನ್ಕಾದರೂ ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ? ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಾರದಂತಹ ಕೃತ್ಯವನ್ನ ಮಾಡಿ ಕಂಬಿ ಎಣಿಸ್ತಾ ಇರೋ ಪೊರ್ಕಿ ದರ್ಶನ್ ಸ್ವಲ್ಪವೂ ಪಾಪ ಪ್ರಜ್ಞೆಯನ್ನ ಕಾಡ್ತಾ ಇಲ್ವಾ ಅವ್ರಿಗೆ? ಹೆತ್ತವರಿಂದ ಮಗನನ್ನೇ ಕಸಿದುಕೊಂಡಂತಹ ಈ ಡೆವಿಲ್ಗೆ ಪಶ್ಚಾತ್ತಾಪ ಇಲ್ವಾ? ಅಷ್ಟಕ್ಕೂ ನಾವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತೀರಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಅದೇನ್ಕಾದರೂ ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ
ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರು ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತೀತ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಾರದಂತಹ ಕೃತ್ಯವನ್ನ ಮಾಡಿ ಕಂಬಿ ಎಣಿಸ್ತಾ ಇರೋ ಪೊರ್ಕಿ ದರ್ಶನ್ ಸ್ವಲ್ಪವೂ ಪಾಪ ಪ್ರಜ್ಞೆಯನ್ನ ಕಾಡ್ತಾ ಇಲ್ವಾ ಅವ್ರಿಗೆ? ಹೆತ್ತವರಿಂದ ಮಗನನ್ನೇ ಕಸಿದುಕೊಂಡಂತಹ ಈ ಡೆವಿಲ್ಗೆ ಪಶ್ಚಾತ್ತಾಪ ಇಲ್ವಾ? ಅಷ್ಟಕ್ಕೂ ನಾವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತೀರಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕದರು ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರು ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತೀತ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.